ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ನಾನು ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಏನಕ್ಕಪ್ಪ ಅಂತಂದ್ರೆ ಅಮ್ಮನ ಮನೇಲಿ ಇವತ್ತು ಪೂಜೆ ಇದೆ. ಅಂದ್ರೆ ಬೆಂಗಳೂರಲ್ಲಿ ಪಟ್ಟಲಮ್ಮ ದೇವ್ರು ಇದೆಯಲ್ಲ, ಅದ್ರದ್ದು ಆರತಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಹಂಗೆ ಬರ್ತಾ ಬಾಳೆಹಣ್ಣು ಮತ್ತೆ ಹೂವು ಏನೆಲ್ಲ ಐಟಮ್ ಬೇಕು ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ರು ಅಮ್ಮ. ಹಂಗಾಗಿ ತಗೊಂಡ್ ಹೋಗ್ತಾ ಇದೀವಿ. ಈಗ ಬಾಳೆಹಣ್ಣು ತಗೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ಗೆ ಹೋಗಿದ್ರು. ಅವ್ರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಕರ್ಕೊಂಬನ್ನಿ ಅಂತ ಹೇಳಿದ್ರು. ರಜಾ ಹಾಕ್ಸೋದು ಬೇಡ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಾವಿನಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಅವಳು ಬರೋ ಹಾಗೆ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ರಜಾ ಹಾಕ್ಸ್ಬೋದಿತ್ತು. ಅವನ್ನ ಯಾವುದೇ ಕಾರಣಕ್ಕೂ ರಜಾ ಹಾಕ್ಸಲ್ಲ. ಫಸ್ಟೇ ಅವನು ಓದೋದ್ರಲ್ಲಿ ಇಡಲ್ಲು. ಹಂಗಾಗಿ ಅವ್ನು ಬೇಡ ಅಂತ ಅನ್ಬಿಟ್ಟು ಇಬ್ಬರನ್ನು ಮನೇಲೆ ಬಿಟ್ಟು ಹೋಗ್ತಾ ಇದೀವಿ. ಮನೇಲಿ ಅಂತಂದ್ರೆ ಕಾವ್ಯ ಆಫ್ಟಿಗೆ ಬರ್ತಾಳೆ, ನಮ್ಮ ಸಂಜು ಸಂಜೆಗೆ ಬರ್ತಾನೆ. ಹಂಗಾಗಿ ಮನೇಲೆ ಬಿಟ್ಟು ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವರು. ಈಗ ಅಲ್ಲಿ ಬಾಳೆಹಣ್ಣು ತಗೊಂಡು ನೆಕ್ಸ್ಟ್ ಹೂವು ಎಲೆ ಅಡಿಕೆ ಅದೆಲ್ಲ ತಗೋಬೇಕು. ಅದನ್ನೆಲ್ಲ ತಗೊಂಡು ಊರಿಗೆ ಹೋಗ್ಬೇಕು. ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ವಾಪಸ್ ಬರೋದು. ಸಂಜೆನೆ ಆಗ್ಬೋದು ಅನ್ಕೊಳ್ತೀನಿ. ನನ್ನ ಮಕ್ಕಳಿಗೆ ಕೀ ಕೊಟ್ಟಿದೀವಿ, ಮನೇಲೆ ಇರ್ತಾರೆ ಅವರು ಓದ್ಕೊಂಡು. 2 ವೀಲರ್ ಅಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ಕಾರ್ ತಗೊಂಡು ಹೋಗ್ತಾ ಇಲ್ಲ. ಹೋಗೋದಿಬ್ರೆ ಅಲ್ವಾ, ಹಂಗಾಗಿ ಬೈಕಲ್ಲೇ ಹೋಗೋಣ ಅಂತ ಅನ್ಕೊಂಡು. 2 ವೀಲರ್ ಅಲ್ಲಿ ಸ್ವಲ್ಪ ಭಯನೇ ನನಗೆ. ಯಾಕಂತಂದ್ರೆ ರೋಡ್ಗಳು ಸರಿ ಇಲ್ಲ. ಈಗ ಎಲ್ಲಾ ರೋಡ್ಗಳು ಮಾಡ್ತಾ ಇದಾರೆ, ಹೊಸ ಹೊಸ ರೋಡ್ಗಳು. ಹಂಗಾಗಿ ಹೋಗೋದಕ್ಕೆ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾ ಇರುತ್ತೆ. ಹಂಗಾಗಿ 2 ವೀಲರ್ ಡೇಂಜರ್ ಅಂತಾರೆ, ಅದರಲ್ಲೇ ಹೋಗ್ತಾ ಇದೀವಿ. ಆದ್ರೂನು ಭಯ ಪಟ್ಕೊಂಡೇ ಕೂತ್ಕೊಳ್ತೀನಿ ನಾನು ಹಿಂದೆಗಡೆ. ಅದ್ರಲ್ಲೂ ನಮ್ಮನೆ ಓಡಿಸ್ಬೇಕಾದ್ರೆ ಇದ್ದಿದ್ದು ಭಯ. ಈಗ ನೋಡಿ ಇಲ್ಲಿ ಬಂದು ಎಲೆ ತಗೋತಾ ಇದ್ದಾರೆ. ಎಲೆ ಅಡಿಕೆ ಬಾಳೆಹಣ್ಣು ಹೂವು ಅಷ್ಟೇ ಹೇಳಿದ್ದು. ಅಷ್ಟನ್ನ ತಗೊಂಡು ಹೋಗ್ಬೇಕಷ್ಟೇನೆ. ಮಿಕ್ಕಿದೆಲ್ಲ ನಮ್ಮಮ್ಮ ನೆನೆ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಮತ್ತೆ ಒಂಬಳೆ ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಒಂಬಳೆ ಅಲ್ಲೇ ಸಿಗುತ್ತೆ ಅಮ್ಮವ್ರ ಹೊಲದ ಹತ್ರ. ನಾವು ಹೋಗೋಷ್ಟ್ರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಇವಾಗ ನಾವು ಹೋಗ್ತಾ ಇದೀವಿ. ನಮ್ಮ ಮನೆಯವ್ರ ಜೊತೆ ಕುತ್ಕೊಳ್ಳೋಕೆ ಏನಕ್ಕಪ್ಪ ಭಯ ಅಂತಂದ್ರೆ, ಅವರು ಬಸ್ಸು ಲಾರಿ ನೆಲದ ಮೇಲೆ ಏನೇನು ಓಡಾಡುತ್ತೋ ಎಲ್ಲಾನು ಓಡಿಸ್ತಾರೆ ಅವರು. ಆದ್ರೂ ನನಗೆ ಒಂಥರ ಭಯ. ಯಾಕಂದ್ರೆ ತೀರಾ ಹತ್ರಕ್ಕೆ ಹೋಗಿ ಈ ತರ ಎಳೆದು ಬಿಡ್ತಾರೆ ಸೈಡ್ಗೆ. ಹಂಗಾಗಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಭಯ. ಅಂದ್ರೆ ಡ್ರೈವಿಂಗ್ ಮಾಡೋರಿಗೆ ಏನು ಅನ್ಸಲ್ವಂಥದ್ದು, ಇಲ್ಲ ಏನು ಆಗಲ್ಲ ಅನ್ನೋ ಥರನೇ ಓಡಿಸ್ತಾ ಇರ್ತಾರಂತೆ. ಆದ್ರೆ ನಮಗೆ ನೋಡೋರಿಗೆ ಸ್ವಲ್ಪ ಭಯನೇ. ಹಂಗಾಗಿ ಹಿಂದೆಗಡೆ ಕೂತ್ಕೊಳ್ಳೋಕೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಯಾರು ಹೆಂಗ್ ಓಡಿಸ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯವರು ಅಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್ ಜಾಸ್ತಿ ಗಾಡಿ ಓಡಿಸೋದ್ರಲ್ಲಿ. ಆದ್ರೂ ನನಗೆ ಅವ್ರ ಜೊತೆ ಕೂತ್ಕೊಳ್ಳೋಕೆ ಭಯ. ಜಾಸ್ತಿ ನಾನು ಯಾರ ಜೊತೆನೂ ಕೂತ್ಕೊಂಡಿಲ್ಲ ಗಾಡೀಲಿ. ಕೂತ್ಕೊಂಡ್ರೆ ನನ್ನ ತಮ್ಮನ ಜೊತೆಲಿ ಕೂತ್ಕೊಂಡಿದ್ದೀನಿ, ನನ್ನ ಮತ್ತೆ ಚಿಕ್ಕಮ್ಮನ ಮಗನ ಜೊತೆಲಿ ಕೂತ್ಕೊಂಡಿದ್ದೀನಿ ಅಷ್ಟೇನೆ. ಬೇರೆ ಗಾಡೀಲಿ ಯಾರ ಜೊತೆನೂ ಕೂತ್ಕೊಂಡಿಲ್ಲ. ಎಲ್ಲೋ ಅಪರೂಪಕ್ಕೆ ಬೇರೆಯವ್ರ ಗಾಡೀಲಿ ಕುಂತಿರೋದು ಅಷ್ಟೇನೆ. ಅವಾಗೆಲ್ಲ ನನಗೆ ಏನು ಅಂತ ಅನ್ಸಲ್ಲ. ಅದ್ರಲ್ಲೂ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ. ಇನ್ನು ಅಲ್ಲಿ ಹೂವು ಎಲ್ಲ ತಗೊಂಡಿದ್ದಾದ್ಮೇಲೆ ಇಲ್ಲಿ ತರಕಾರಿ ಮಂಡಿಗೆ ಬಂದ್ವಿ. ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು. ಯಾಕಂದ್ರೆ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವಾ, ಹಂಗಾಗಿ ಎಲ್ಲ ಖಾಲಿ ಆಗಿತ್ತಂತೆ. ಹಂಗೆ ತಗೊಂಬನ್ನಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದಿದ್ದೀವಿ ನೋಡಿ. ಅಲ್ಲಿ ನಮ್ಮ ಮನೆಯವ್ರು ತಗೊಳಕ್ ಹೋಗಿದ್ದಾರೆ. ನಾನು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡೆ, ಅವ್ರು ಹೋಗಿ ತಗೊಂಬರ್ಲಿ ಅಂತ ಅನ್ಕೊಂಡು. ಇನ್ನು ಇಲ್ಲಿಂದ ಸೀದಾ ಹೊರಟಿದ್ದು ನಮ್ಮಮ್ಮನ ಮನೆಗೆ. ಅಲ್ಲಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ರೋಡಲ್ಲಿ ಇನ್ನೇನು ಮತ್ತೆ ವ್ಲಾಗ್ ಮಾಡೋದು ಅಂತ ಅನ್ಕೊಂಡು ಮನೆಗೆ ಬಂದ್ವಿ. ಆಲ್ರೆಡಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆರತಿಗೆಲ್ಲ. ಹೂವು ಎಲ್ಲ ತೆಗೆದು ಕೊಡ್ತಾ ಇದ್ದೀನಿ ನೋಡಿ. ಹೂವು ಎಲ್ಲ ಫ್ರೆಶ್ ಅಲ್ಲಿ ಇತ್ತು, ಚೆನ್ನಾಗೇ ಇತ್ತು ಹೂವು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೂವು ಮಾತ್ರ. ಯೆಲ್ಲೋ ಕಲರು, ಚೂರು ಬಾಡಿರಲಿಲ್ಲ. ಹಂಗಾಗಿ ನಮ್ಮಮ್ಮ ಇವಾಗ ಐಟಮ್ ಎಲ್ಲ ತಂದ್ವಲ್ಲ, ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಆರತಿಗೆ ಹೂವು ಎಲ್ಲ ಬೇಕಿತ್ತಲ್ವ, ಅದನ್ನೆಲ್ಲ ತಗೊಂಡು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಪೂಜೆ ಸಾಮಾನು ಮತ್ತೆ ಎಲ್ಲಾನು ಸಪ್ರೇಟಾಗಿ ಇಟ್ಕೊಳ್ಳುತ್ತೆ ನಮ್ಮಮ್ಮ. ಇವಾಗ ಆಲ್ರೆಡಿ ದೀಪ ಹಚ್ಚಿದ್ದು ಮನೆಯಲ್ಲೆಲ್ಲ ಕೆಲಸ ಆಗಿತ್ತು. ಹೂವು ಒಂದು ಹಾಕ್ಬೇಕಿತ್ತು ಅಷ್ಟೇನೆ. ಅಲ್ಲೇ ಸಣ್ಣ ಪುಟ್ಟ ಹೂವು ಸಿಗುತ್ತೆ ನಮ್ಮ ಮನೆ ಹತ್ರನೇ. ಅದನ್ನ ಹಾಕಿ ನಮ್ಮಮ್ಮ ಪೂಜೆ ಮಾಡಿಬಿಟ್ಟಿತ್ತು. ಅಲ್ಲಿ ನಮ್ಮ ಅಪ್ಪನ ಫೋಟೋ ಹೂವು ಹಾಕ್ಬೇಕಾಯ್ತು, ಅದನ್ನ ಹಾಕ್ಬೇಕು. ಮತ್ತೆ ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಬೇಕಾಯ್ತು ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಆರತಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ. ಹೂವು ಒಂದು ಹಾಕ್ಬೇಕಾಗಿತ್ತು ಅಷ್ಟೇನೆ. ನಾವು ಹೋಗಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಈಚೆ ಎಲ್ಲ ಇಟ್ವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದರು. ಅವ್ರು ಬಂದು ಪೂಜೆ ಮಾಡಿದ್ದು. ಅವ್ರ ಮೇನ್ ಅವರೇ ಪೂಜೆ ಮಾಡಬೇಕಲ್ವಾ, ಹಂಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ ಎಲ್ಲ ರೆಡಿ ಮಾಡಿಕೊಂಡು. ನೋಡಿ ಇಲ್ಲಿ ಎಲ್ಲ ಮಾಡಿದ್ದಾರೆ. ತಮಟ ಎಲ್ಲ ನೆನೆನೇ ಮಾಡಿಟ್ಕೊಂಡ್ಬಿಟ್ಟಿತ್ತು. ಅಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ತಮಟ ಎಲ್ಲ ಮಾಡಿಟ್ಕೊಂಡಿದ್ರಂತೆ. ಹಂಗಾಗಿ ಎಲ್ಲ ಬೆಳಗ್ಗೆನೆ ರೆಡಿ ಆಗಿತ್ತು. ದೀಪನೂ ಹಚ್ಚಿಟ್ಟಿದ್ದಾರೆ, ತುಪ್ಪದ ದೀಪ. ಇದ್ರೊಳಗಡೆ ಆರತಿ ಮಾಡಿ ಇನ್ನೇನು ಮನೆ ಮುಂದೆನೆ ಸುಮ್ಮನೆ ಬೆಳಗೋದು ಅಷ್ಟೇನೆ. ಆರತಿ ಮಾಡೋದು ಮಾಡಿಬಿಟ್ಟು ಅದ್ರ ಮುಂದೆನೇ ರಕ್ತ ಶಾಂತಿ ಮಾಡಬೇಕಲ್ಲ, ಹಂಗಾಗಿ ಕೋಳಿ ಕಟ್ ಮಾಡಿ ಪೂಜೆ ಮಾಡಿದಷ್ಟೇನೆ. ಈಗ ನೋಡಿ ನಮ್ಮ ಅಪ್ಪನ ಫೋಟೋಗೆ ಹೂವು ಹಾಕ್ತಾ ಇದೀವಿ ನೋಡಿ. ನಮ್ಮಮ್ಮ ದೀಪನೂ ಹಚ್ಚಿಟ್ಟಿದೆ. ಇಲ್ಲಿ ಮನೇಲಿ ಬೆಳಗಿರೋದು ಒಂದು ಆರತಿ, ಮತ್ತೆ ಆಚೆ ದೇವ್ರಿಗೆ ಬೆಳಗೋ ಒಂದು ಆರತಿ. ಅಂದ್ರೆ ಇಲ್ಲೇ ಎತ್ಕೊಳ್ತೀವಿ ನಾವು. ಅದಿರೋದು ಬೆಂಗಳೂರಲ್ಲಿ ದೇವ್ರು ಇರೋದು. ಅಲ್ಲಿಗೆ ಹೋಗಿ ನಾವು ಜಾತ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಎತ್ಕೊಳ್ತಾ ಇರೋದು ಅಷ್ಟೇನೆ. ಇದು ಆಚೆ ಇಟ್ಬಿಟ್ಟು ಸೂರ್ಯನ್ಗೆ ನಮಸ್ಕಾರ ಮಾಡ್ಕೊಂಡು ಸೂರ್ಯನ ಎದುರುಗಡೆ ಆ ದೇವ್ರ ಹೆಸರು ಹೇಳ್ಕೊಂಡು ಆರತಿನ ಈ ತರ ಬೆಳಗ್ಬಿಟ್ಟು ಅದನ್ನ ಎತ್ತಿಟ್ಕೊಬೇಕು ಅಷ್ಟೇನೆ. ಒಳಗಡೆ ಒಂದು ಮಾಡಿದ್ವಿ
ಇದೀವಿ. ಊರಲ್ಲಿ ಮೊದಲು ಜಾತ್ರೆ ಮಾಡ್ತಾ ಇದ್ರು, ಯಾಕೋ ಊರಲ್ಲಿ ಜಾತ್ರೆ ನಿಲ್ಸ್ಬಿಟ್ಟಿದ್ದಾರೆ. ಇವಾಗ ಜಾತ್ರೆನೂ ಕೂಡ ಮಾಡ್ತಾ ಇಲ್ಲ. ಹಂಗಾಗಿ ಜಾತ್ರೆ ಮಾಡಿದಾಗ ಎಲ್ಲಾ ದೇವ್ರಗಳಿಗೂ ಇಲ್ಲೇ ಎದುರೆತ್ಕೊಂಡ್ಬಿಡ್ತಾ ಇತ್ತು ಆರತಿಗಳು ನಮ್ಮಮ್ಮ. ಇವಾಗ ಜಾತ್ರೆ ನಿಲ್ಸಿರೋದಕ್ಕೆ ಸಪ್ರೇಟ್ ಆಗಿ ಮಾಡಂಗ್ ಆಗಿದೆ. ಇವಾಗ ಏನು ಮಾಡಕ್ಕಾಗಲ್ಲ. ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಮನೇಲಿ ಮಾಡ್ತಾ ಇರೋದು ಅಷ್ಟೇನೆ. ಇಲ್ಲಿ ಅಲ್ಲಿ ಅಣ್ಣವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥದ ನೀರೆಲ್ಲ ತಂದಿದ್ರು. ಇಲ್ಲಿ ತೀರ್ಥದ ನೀರು ಹಾಕ್ಬಿಟ್ಟು ಕೋಳೆಗಳಿಗೆಲ್ಲ ಆರತಿಗೆಲ್ಲ ಪೂಜೆ ಮಾಡ್ತಾ ಇರೋದು ಅಷ್ಟೇನೆ. ಮನೇಲೇನೆ ಮನೆ ಮುಂದೆ ಇಟ್ಕೊಂಡು ಎತ್ಬಿಟ್ಟು ಬಾಗಿಲಿಗೆ ಮತ್ತೆ ನಮ್ಮ ಅಪ್ಪನ ಫೋಟೋಗೆಲ್ಲ ಹೂವು ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಅಪ್ಪ ತೀರ್ಕೊಂಡೇನೆ ಸುಮಾರು ವರ್ಷಗಳಾಯ್ತು. ಎಷ್ಟು ವರ್ಷ ಆಯ್ತು ನನಗೆ ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ. ನಮ್ಮ ಅಪ್ಪನ ಫೋಟೋಗೆಲ್ಲ ಹಾಕ್ತಾ ಇದ್ದಾರೆ. ಅವ್ರಿಲ್ಲ ಇವಾಗ. ಅವ್ರು ಇದ್ದಿದ್ರೆ ಇವೆಲ್ಲ ನೋಡಕ್ ಇರ್ಬೇಕಿತ್ತು ಅನ್ಸುತ್ತೆ ಒಂದ್ಸಲ. ಆವಾಗ ಹಳೆ ಮನೆ ಇದ್ದಾಗ ತಿಳ್ಕೊಂಡಿದ್ದು, ಇದು ಮನೆ ಆದ್ಮೇಲೆ ಇರ್ಬೇಕಿತ್ತು ನಮ್ಮ ಅಪ್ಪ ಅನ್ಸುತ್ತೆ ಇವಾಗ. ಪಾಪ ನಮ್ಮ ಮನೆಯವರು ನಮ್ಮ ಅಪ್ಪನ ಫೋಟೋಗೆ ಹೂವು ಹಾಕಿದ್ರು. ಒಂದು 10 ನಿಮಿಷಕ್ಕೇನೆ ಬಲಗಡೆ ಹೂವು ಕೊಟ್ರು ನಮ್ಮಪ್ಪ. ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಮನ್ಸಾರ ಮಾಡಿದ್ದಾರೆ ಇವತ್ತು ಪೂಜೆ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅಪ್ಪ ಬಲಗಡೆಗೆ ಹೂವು ಕೊಟ್ರು. ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ನೋಡಿ. ಆಮೇಲೆ ನಮ್ಮ ಅಪ್ಪನ ಫೋಟೋ ಇಂದ ಹೂವು ಬಿತ್ತಲ್ಲ, ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು ನನಗೆ. ನಿಜವಾಗ್ಲು ತುಂಬಾ ಖುಷಿ ಆಯ್ತು ನನಗೆ. ಬಲಗಡೆ ಹೂವು ಕೊಟ್ರಲ್ಲ ಅಂತ. ಅದು ಬಲಗಡೆನೆ ಬಿದ್ದಿದೆ. ಅದು ತುಂಬಾ ಮನ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ ತಕ್ಕೊಂಡಿಲ್ಲ ನಾನು, ಯಾಕಂದ್ರೆ ಬಿಸಿ ಇದ್ವಿ ಪೂಜೆ ಮಾಡೋದ್ರಲ್ಲಿ. ಎಲ್ರು ವಿಡಿಯೋ ಮಾಡೋರು ಯಾರು ಇರ್ಲಿಲ್ಲ. ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಹಂಗಾಗಿ ನಾನು ಪೂಜೆ ಮಾಡೋದು ಕ್ಲಿಪ್ಪಿಂಗು ಮಿಸ್ ಆಗಿದೆ, ಯಾರು ತೆಗಿಯೋರು ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಈಗ ನೋಡಿ ಪೂಜೆ ಎಲ್ಲ ಆದ್ಮೇಲೆ ನಾನ್ ವೆಜ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಾಟಿ ಕೋಳಿ ತೆಗ್ದಿಟ್ಟಿತ್ತು ಅಮ್ಮ, ಅದನ್ನೇ ಕಟ್ ಮಾಡಿರೋದು ಅಷ್ಟೇನೆ. ಅದ್ರದ್ದು ಸಾಂಬಾರು ಮತ್ತೆ ಫ್ರೈ ಕಬಾಬು ಮಾಡ್ತಾ ಇದೀವಿ. ತುಂಬಾ ಲೇಟ್ ಆಗಿತ್ತು ಮಾಡಿ ತಿಂದು ಮನೆಗೆ ವಾಪಸ್ ಬರೋಷ್ಟ್ರಲ್ಲಿ. ನಾವು ರಾತ್ರಿ 8 ಗಂಟೆನೇ ಆಗಿತ್ತು. ಅಂದ್ರೆ ಬೇಗನೆ ಮುಗಿದೋಯ್ತು 3 ಗಂಟೆ ಅಷ್ಟರಲ್ಲಿ. ಅಲ್ಲಿಂದ ಈಚೆಗೆಲ್ಲ ಊಟ ಎಲ್ಲ ಬಡಿಸೋದು ಮತ್ತೆ ಅದೆಲ್ಲ ತೊಳೆದಿಡೋದು ನಮ್ಮ ಅಮ್ಮನ ಕೈಲಿ ಆಗಲ್ಲ. ಎಲ್ಲ ಅಲ್ಲಲ್ಲೇ ಅಳ್ಬಿಟ್ಟು ಬಂದ್ರೆ ನಮ್ಮ ಅಮ್ಮನ ಕೈಲಿ ಆಗಲ್ಲ ಅಂತೇಳಿ ನಾನು ನಮ್ಮ ಚಿಕ್ಕಮ್ಮ ಸೇರಿ ಎಲ್ಲರೂ ಸೇರ್ಕೊಂಡು ಮಾಡ್ಬಿಟ್ಟು ಎತ್ತಿಟ್ಬಿಟ್ಟು ಬಂದ್ವಿ. ನಮ್ಮ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವ್ರು ಯಾವತ್ತೂ ಕೂತ್ಕೊಳ್ಳೋ ಮನುಷ್ಯ ಎಲ್ಲ. ಹಂಗಾಗಿ ಎಲ್ಲ ಸೇರ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಎಲ್ಲ ಕುಡಿದು 6 ಗಂಟೆವರೆಗೂ ಅಲ್ಲೇ ಇದ್ಬಿಟ್ಟು, ಅಂದ್ರೆ ನಮ್ಮ ಅಣ್ಣವರು ಹೊಲದ ಹತ್ರ ಹೋಗಿದ್ರು. ಅಲ್ಲಿ ಹಲಸಿನಕಾಯಿ ಮತ್ತೆ ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡ್ ಬಂದಿದ್ರು. ಅದನ್ನ ಸೋಸಿ ಅಂತ ಅಂದ್ರು. ಹಂಗಾಗಿ ಸೋಸ್ಕೊಂಡು ಕುಂತಿದ್ವಿ ನಾನು ಅಮ್ಮ ಇಬ್ರು. ಚಿಕ್ಕಮ್ಮ 3 ಗಂಟೆ 3:15 ಹೊರಟೋದ್ರು. ಅವರು ಬಟ್ಟೆ ಎಲ್ಲ ಒಣಗಾಕಿದ್ರಂತೆ, ಎತ್ತಿಡ್ಬೇಕು ಅಂತ ಅವ್ರು ಆ ಕಡೆ ಹೋದ್ರು. ನಾವು ಇನ್ನೊಂದು ಸ್ವಲ್ಪ ಹೊತ್ತು 6 ಗಂಟೆವರೆಗೂ ಇದ್ಬಿಟ್ಟು ಆಮೇಲೆ ಬಂದ್ವಿ. ನಾನು ಅಮ್ಮನಿಗೆ ತಮಟ ಕೇಳಿದೆ, ತಮಟ ಮಾಡಿದ್ರಲ್ಲ ಎಲ್ಲಿಟ್ಟಿದ್ದೀರಮ್ಮ ಅಂತ ಅಂದ್ಬಿಟ್ಟು. ಎಲ್ಲ ಒಟ್ಟಿಗೆ ಇಲ್ಲೇ ಇಟ್ಬಿಟ್ಟಿದ್ರಂತೆ ತಮಟ. ಅಂದ್ರೆ ಆ ಆರತಿಗೆ ಈ ಆರತಿಗೆ 2 ಆರತಿಗೂ ಒಟ್ಟಿಗೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ರಂತೆ. ಜಾಸ್ತಿ ಮಾಡಿರ್ಲಿಲ್ಲ, ಸ್ವಲ್ಪನೇ ಮಾಡಿದ್ದು ಕಣೆ. 12 ಆರತಿ ಏನೋ ಆಗಿತ್ತು ಅಷ್ಟೇನೆ ಅಂತ ಹೇಳಿ ಆರತಿಗಳೆಲ್ಲ ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದ್ರಂತೆ. ಅದಕ್ಕೆ ಅಲ್ಲೇ ಎತ್ಕೊ ಹೋಗು, ತಿನ್ಬೋದು, ಏನೂ ಆಗಲ್ಲ ಪೂಜೆ ಆದ್ಮೇಲೆ ಅಂತೇಳಿ ಇಲ್ಲಿ ಎತ್ಕೊಳ್ತಾ ಇದೀನಿ ತಿನ್ನೋಣ ಅಂತ ಅಂದ್ಬಿಟ್ಟು. ತಂಬಿಟ್ಟು ನಾನು ಯಾವತ್ತೂ ಇಷ್ಟಪಡ್ತಾ ಇರ್ಲಿಲ್ಲ, ಇವತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು. ನಮ್ಮ ಚಿಕ್ಕಮ್ಮ ಮಾಡಿದಂತೆ ತುಂಬಾ ಚೆನ್ನಾಗಿ ಬಂದಿತ್ತು. ರೆಡಿ ಮಾಡ್ಕೊಟ್ಟಿದ್ದೆಲ್ಲ ನಮ್ಮ ಅಮ್ಮನೇನೆ. ಆಮೇಲೆ ನಮ್ಮ ಚಿಕ್ಕಮ್ಮ ಹೋಗಿ ಇನ್ನೊಂದ್ ಸ್ವಲ್ಪ ರೆಡಿ ಮಾಡ್ಕೊಂಡು ಅವರು ತಮಟ ಮಾಡಿದಂತೆ. ಸಕ್ಕತ್ತಾಗಿ ಬಂದಿತ್ತು ತಂಬಿಟ್ಟು, ತುಂಬಾ ಚೆನ್ನಾಗಿತ್ತು. ನಮ್ಮ ಅಮ್ಮ ಇಲ್ಲಿ ತೆಂಗಿನಕಾಯಿ ತುರ್ಕೊಂಡು ಕುಂತಿದ್ದಾರೆ. ನಾನು ಕೂಡ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಸೋಸಿಟ್ಟಿದ್ದೀನಿ. ಅವರು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರಕ್ ಹೋಗಿದ್ದಾರೆ ಪೂಜೆ ಎಲ್ಲ ಆದ್ಮೇಲೆ. ಹಂಗಾಗಿ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ತಂಬಿಟ್ಟು ತಿನ್ನೋಣ ಅಂತ ಅನ್ಬಿಟ್ಟು ತಿನ್ಕೊಂಡ್ ಕುಂತಿದ್ದೆ. ಅಮ್ಮ 5 ವರ್ಷ ತುರಿತಾ ಇದ್ರು, ಅಂದ್ರೆ ತೆಂಗಿನಕಾಯಿ ತುರಿತಾ ಇದ್ರು ನಾನ್ ವೆಜ್ಗೆನೆ. ಇಲ್ಲಿ ಪೂಜೆ ಎಲ್ಲ ಮಾಡಿದೆಲ್ಲ ಆಗಿದೆ, ಅದನ್ನೆಲ್ಲ ಎತ್ತಿಟ್ಟಿಲ್ಲ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತಕೊಂಡೆ. ನಮ್ಮ ಅಮ್ಮಂದು ಮಿನಿ ಗಾರ್ಡನ್ ಓಪನ್ ಮಾಡಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಗಿಡಗಳೆಲ್ಲ. ಹತ್ರದಿಂದ ತೋರಿಸ್ತಾ ಇಲ್ಲ, ದೂರದಿಂದ ತೋರಿಸ್ತಾ ಇದೀನಿ. ಇದೆಲ್ಲ ಕಡಲೆ ಗಿಡ ಮಧ್ಯದಲ್ಲಿ ಇರೋದು. ಆ ಕಡೆ ಈ ಕಡೆ ಇರೋದೆಲ್ಲ ಹೂವಿನ ಗಿಡಗಳು, ಬೇರೆ ಬೇರೆ ಹೂವಿನ ಗಿಡಗಳೆಲ್ಲ ಹಾಕಿದೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗ್ಲಿ ತೋರಿಸ್ತೀನಿ. ಟೊಮೊಟೊ ಗಿಡ, ಹೂವಿನ ಗಿಡ, ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಚೆಲ್ಲಿತ್ತು. ಇದೆಲ್ಲ ನೆಲ್ಲವರೆಕಾಯಿ ಗಿಡ ನೋಡಿ ಈ ಕಡೆ ಎಲ್ಲ ಹಾಕಿರೋದು. ಸಾಂಬಾರ್ಗೆ ಏನೇನು ಬೇಕು ಎಲ್ಲ ಹಾಕುತ್ತೆ ನಮ್ಮಮ್ಮ, ಹಾಕೊಳ್ಳುತ್ತೆ. ಅಲ್ಲೇ ನೆನೆಕೊಳ್ಳಂಗೆ ಇಲ್ಲ. ಹಂಗಾಗಿ ಇನ್ನು ಪಾರ್ಟ್ 2 ವ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ತೆ.